ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 12 ಕನ್ನಡ. ಕ್ಲಾಸ್ 12 ಕನ್ನಡ ಸಾಹಿತ್ಯ ಸಂಪದ ಪದ್ಯ ಭಾಗ 12 ಸುಲಭೆ ಏರಿದ್ದಾನೆ. ಈ ಪಾಠದ ಕ್ವಶನ್ ಆನ್ಸರ್ ಕನ್ನಡ ಪ್ರಶ್ನೋತ್ತರಗಳು ಕ್ಲಾಸ್ 12. ಸಾಂದರ್ಭಿಕ ವಿವರಣೆಗಳನ್ನು ಬಯಸುವ ವಾಕ್ಯಗಳು ಸಂದರ್ಭ ಸಹಿತ ವಿವರಣೆ. ಸಂದರ್ಭ 1, ಯಾತನೋ ನಾಲ್ವ ತಾನೇ ನುಡಿಯುವ ಮುಖ ಮುದ್ರೆ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯ ಭಾಗದಲ್ಲಿ ಬರುವ ನಿಸಾರ್ ಅಹಮದ್ ಸುಲಭೆ ಏರಿದ್ದಾನೆ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಸುಲಭೆ ಏರಿದ ಯಾತನೆ ಸಮಯದಲ್ಲೂ ಜೀಸಸ್ ಸ್ಥಿತಪ್ರಜ್ಞನಾಗಿದ್ದ ಪ್ರಸಂಗವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಮಹಾತ್ಮರದು ಮೂಲತಃ ಸ್ಥಿತಪ್ರಜ್ಞೆಯು ಬದುಕು. ಯಾವ ಕ್ರೂರಿಯೂ ಎಷ್ಟೋ ಚಿತ್ರಹಿಂಸೆ ಕೊಟ್ಟರೂ ಸ್ಥಿತಪ್ರಜ್ಞೆಯನ್ನು ಅವರು ಕಳೆದುಕೊಳ್ಳುವುದಿಲ್ಲ. ಜೀಸಸ್ ಈ ಮಾತಿಗೊಂದು ಜ್ವಲಂತ ನಿದರ್ಶನ. ಧರ್ಮ ಬಾಹಿರ ಕ್ರೈಸ್ತ ಧರ್ಮಾಧಿಕಾರಗಳ ಕೊನೆಯ ನಿಜರಾಗಿ ತನ್ನನ್ನು ಶಿಲುಬೆಗೇರಿದ ಸಮಯದಲ್ಲೂ ಜೀಸಸ್ ಶಾಂತಿ ಮಂತ್ರ ಪೀಠಿಸುತ್ತಾನೆ. ತನ್ನ ಸ್ಥಿತಪ್ರಜ್ಞೆಯನ್ನು ಕಾಯ್ದುಕೊಳ್ಳುತ್ತಾನೆ. ಯಾತನೆಯ ಸಮಯದಲ್ಲೂ ಆತನ ಮುಖ ಮುದ್ರೆ ಒಲುಮೆಯ ಮಾತುಗಳನ್ನೇ ಆಡುತ್ತಿದ್ದಂತೆ ಕ್ರೂರಿಗಳ ಘೋರ ಚಿತ್ರಹಿಂಸೆಗೂ ಪ್ರತಿ ದ್ವೇಷವನ್ನರಿಯದ ಜೀಸಸ್ನಲ್ಲಿ ನಾವು ಕಾಣುವುದು ಮಾನವ ಪ್ರೀತಿಯನ್ನೇ ಅಥವಾ ಮಾನವತೆಯನ್ನೇ. ಇದು ಆತನ ಸ್ಥಿತ ಪ್ರಜ್ಞೆಯ ಬದುಕು, ಮಹಾನ ವ್ಯಕ್ತಿತ್ವ. ಕವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 2, ಮನ್ನಿಸಲಿ ನಿಮ್ಮನ್ನು ಆ ದೇವರೇ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದದ ಪಠ್ಯದ ಪದ್ಯ ಭಾಗದಲ್ಲಿ ಬರುವ ನಿಸಾರ್ ಅಹಮದ್ ಸುಲಭೆ ಏರಿದ್ದಾನೆ ಕವನದಿಂದ ಆಯ್ದುಕೊಳ್ಳಲಾಗಿದೆ. ದುರಂತ ಸಾವಿನಲ್ಲೂ ತನಗೆ ಆ ದುರಂತವನ್ನು ತಂದವರನ್ನು ಹರಿಸುವ ಜೀಸಸ್ ಹಿರಿಗುಣವನ್ನು ಅಥವಾ ಮಾನವತೆಯನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಮಾನವತೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟ ಜೀಸಸ್ ನಿಗೂ ಕ್ರೂರಿಗಳಿಂದ ಸಿಕ್ಕ ಸನ್ಮಾನವೆಂದರೆ ಸುಲಭೆಗೇರಿದು. ಜೀಸಸ್ನನ್ನು ಗೋಡೆಗೇರಿಸಿ ಮೈತುಂಬ ಮೂಳೆ ಜಡಿದು ಸುಲಭೆಗೇರಿಸಲಾಗುತ್ತದೆ ಎಂಬ ಯಾತನೆಯ ನೋವಿಸುವುದರೂ ಜೀಸಸ್ ತನ್ನ ಕಾರುಣ್ಯ ಗುಣವನ್ನು ಬಿಡುವುದಿಲ್ಲ. ಯಾತನೆ ಸಹಿಸಲಾಗದೆ ಆತನ ಶಿರಬಾಗಿ ಹೋಗಿತ್ತು. ಕುತ್ತಿಗೆಯಲ್ಲೊಂದು ನರ ಉಬ್ಬಿತು. ಇಂಥ ಯಾತನೆಯ ಸಮಯದಲ್ಲೂ ಆತನ ಮುಖ ಮುದ್ರೆ 40ನೇ ನುಡಿಯುವಂತಿತ್ತು. ಎದೆ ಲೋಕ ಕಾರುಣ್ಯಕ್ಕೆ ತೆರೆದಿತ್ತು. ಕಾರುಣ್ಯಕ್ಕೆ ಎರೆ ತದ್ದಂತಿತ್ತು. ಆತನ ಸುತ್ತಲಿನವರೆಲ್ಲ ಕೊಲೆಗಡುಕ ಕ್ರೌರ್ಯದ ವಕಾಲತು ನಡೆಸಿದವರೇ. ಎಡ ಕೊಬ್ಬು ಬಲ ಕೊಬ್ಬು ಕಳ್ಳನನ್ನು ತೂಗಿ ಸನ್ಮಾನಿಸುವುದರೇ. ಆದರೂ ಜೀಸಸ್ ಇವರನ್ನು ಕ್ಷಮಿಸುತ್ತಾನೆ. ಆಗವನು ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 3, ವೇಷ ಮರೆಸುವೆ ಅಷ್ಟೇ ಈ ಎಲ್ಲ ಕೇಡುಗಳು. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯ ಭಾಗದಲ್ಲಿ ಬರುವ ನಿಸಾರ್ ಅಹಮದ್ ಸುಲಭೆ ಏರಿದ್ದಾನೆ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಯೇಸುವಿನ ಕಾಲದ ಕ್ರೌರ್ಯದ ಕೇಡುಗಳು ಇನ್ನೂ ನಾಶವಾಗಿಲ್ಲ, ಬದಲಿಗೆ ಮುಂದುವರಿದಿದೆ ಎಂದು ಇಂದಿನ ದುರಂತ ಬದುಕನ್ನು ಕುರಿತು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಜೀಸಸ್ನ ಕಾಲದ ಯಾವ ಕ್ರೌರ್ಯದ ಕೇಡುಗಳು ಇನ್ನೂ ತನಕ ಅಳೆದಿಲ್ಲ, ಗುಜರಿ ಸೇರಿಲ್ಲ. ಆತನಿಗೆ ಬಡಿದ ಸುತ್ತಿಗೆ ಮೂಳೆ, ತಲೆಗೆ ಜಡಿದ ಕಬ್ಬಿಣದ ಮುಳ್ಳು, ಹಬ್ಬಿಸಿದ ಸುದ್ದಿ, ರೋಮನ ಕಿವಿ ಡಬ್ಬಿಸುವ ಕೊಂಬು, ಇವೆಲ್ಲ ಇನ್ನೂ ಕಾಲ ರಾಯನ ಗುಜರಿಗೆ ಸೇರಿಲ್ಲ. ಬದಲಿಗೆ ಈ ಕೇಡುಗಳು ಇಂದಿನ ರೈಫಲ್ಗಳು, ಟ್ಯಾಂಕು, ಬಾಂಬು, ಗ್ರೆನೇಡುಗಳೊಂದಿಗೆ
ಸೇರಿ ಇನ್ನಷ್ಟು ಬಲಿಷ್ಠವಾಗಿ ಬಳಕೆಗೊಳ್ಳುತ್ತಿವೆ ಎಂದರೆ ಆಧುನಿಕ ದುರಂತ ಉಪಕಾರಿ ಯುದ್ಧ ಸಲಕರಣೆಗಳು ಜೀಸಸ್ನ ಕಾಲದ ಕೇಡುಗಳಿಗೆ ಚಾಲನೆ ಒದಗಿಸಿವೆ. ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 4. ಬಂದೇ ತೀರುತ್ತದೆ ದೈವಿ ರಾಜ್ಯ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯಭಾಗದಲ್ಲಿ ಬರುವ ನಿಸಾರ್ ಅಹಮದ್ ಶಿಲುಬೆ ಏರಿದ್ದಾನೆ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಕ್ರೋಧ ತಿಳಿಗೇಡಿತನಗಳ ಸಾಮ್ರಾಜ್ಯ ಸರ್ವನಾಶವಾಗಿ ದೈವಿ ರಾಜ್ಯದ ಆಗಮನವಾಗುತ್ತೆ ಎಂಬ ತನ್ನ ಅಚಲ ನಂಬಿಕೆಯನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಕ್ರೂರಿಗಳಿಗೆ ಜೀಸಸ್ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಕ್ರೋಧ ತಿಳಿಗೇಡಿತನದ ಸಾಮ್ರಾಜ್ಯ ಅಷ್ಟು ಬೇಗ ಅವನತಿಯನ್ನು ಹೊಂದುವಂಥದ್ದಲ್ಲ ಎಂಬ ಸತ್ಯ ಜೀಸಸ್ನಿಗೂ ತಿಳಿದಿತ್ತು. ಇಡೀ ಮನುಕುಲವನ್ನೇ ಈ ಕ್ರೋಧ ತಿಳಿಗೇಡಿತನಗಳ ಆಳುತ್ತಿರುವಾಗ ಆ ಮನುಕುಲವನ್ನೆಲ್ಲ ಅಷ್ಟು ಬೇಗ ಶುದ್ಧಗೊಳಿಸುವುದು ಅಸಾಧ್ಯದ ಮಾತು. ಸರಿ, ಎಷ್ಟೆಷ್ಟೋ ಮಹಾತ್ಮರು ಬಂದು ಎಂಥ ಸುಧಾರಣೆಗಳನ್ನು ತಂದರೂ ಮನುಕುಲ ಮಾತ್ರ ಇನ್ನಷ್ಟು ಕ್ರೋಧ ತಿಳಿಗೇಡಿತನಗಳನ್ನು ಹೆಚ್ಚಿಸಿಕೊಂಡಿದ್ದೇ ಹೊರತು ಮಾನವತೆಯ ಹೆಜ್ಜೆ ಹಾಕಿದ್ದೇ ಇಲ್ಲ. ಇದೆಲ್ಲ ಜೀಸಸ್ನಿಗೂ ತಿಳಿದ ಸತ್ಯ ಸಂಗತಿಯಾಗಿದ್ದರೂ ಆತನಿಗೂ ಒಂದು ಬಲವಾದ ನಂಬಿಕೆ ಇತ್ತು. ಅಂದರೆ ಒಂದಿಲ್ಲೊಂದು ದಿನ ಈ ಕ್ರೌರ್ಯ ಸಾಮ್ರಾಜ್ಯ ನಾಶವಾಗಿ ದೈವಿ ರಾಜ್ಯ ಬರುತ್ತೆಂಬುದು. ಇದನ್ನು ಕವಿ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 5. ದಿನನಿತ್ಯ ಶಿಲುಬೆ ಏರಿದ್ದಾನೆ ಜೀಸಸ್. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯಭಾಗದಲ್ಲಿ ಬರುವ ನಿಸಾರ್ ಅಹಮದ್ ಶಿಲುಬೆ ಏರಿದ್ದಾನೆ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಜೀಸಸ್ ಕಾಲದ ಕ್ರೌರ್ಯ ಇನ್ನಷ್ಟು ಪ್ರಬಲವಾಗಿ ಮುಂದುವರಿದುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಜೀಸಸ್ನ ಕಾಲದ ಕ್ರೋಧ ತಿಳಿಗೇಡಿತನ ಕ್ರೌರ್ಯ ಕೇಡುಗಳು ಇನ್ನೂ ನಾಶವಾಗಿಲ್ಲ, ಬದಲಿಗೆ ಇನ್ನಷ್ಟು ಬಲಿಷ್ಠವಾಗಿ ಮುಂದುವರೆದಿವೆ. ಎಂದಿಗೂ ಗುಜರಿ ಸೇರಬೇಕಾಗಿದ್ದ ಇವೆಲ್ಲವೂ ಇಂದು ಕೇವಲ ವೇಷ ಮರೆಸಿವೆಯಷ್ಟು. ಇಂದು ಇವುಗಳಿಗೆ ರೈಫಲು, ಟ್ಯಾಂಕು, ಬಾಂಬು, ಗ್ರೆನೇಡುಗಳು ಚಲನೆ ಒದಗಿಸಿವೆ. ಇಂದಿಗೂ ಚರ್ಚು, ಮಸೀದಿ, ದೇವಸ್ಥಾನ, ಮಠಗಳಲ್ಲಿ, ಮತರಹಿತ ಹಟಗಳಲ್ಲಿ, ಕೋಟು, ಕಾರ್ಖಾನೆ, ಕೋಣೆಗಳಲ್ಲಿ ತಿಂಗಳಿಗೊಂದು ಸಾರಿಯಾದರೂ ಹಣತೆ ಹೊತ್ತಿಸಿಕೊಳ್ಳದ ದಲಿತ ಸೋಗೆಬಲಗಳಲ್ಲಿ ದಿನನಿತ್ಯ ಏಸು ಶಿಲುಬೆಯಿರುತ್ತಿದ್ದಾನೆ. ಜೀಸಸ್ ಹರಕೆ, ಕರುಣೆ, ಸತ್ಯಗಳಿಗೂ ಇದನ್ನು ತಡೆಯಲಾಗುತ್ತಿಲ್ಲ. ಕವಿ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ವಿವರಿಸುತ್ತಾನೆ. 1 ಅಂಕದ ಪ್ರಶ್ನೆಗಳು, 1 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಕುಬ್ಬತೆಗೆ ಯಾವ ರೂಪ ಕರುಣಿಸಿದೆ? ಉತ್ತರ: ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಕುಬ್ಬತೆಗೆ ಗಿಡದ ರೂಪ ಕರುಣಿಸಿದೆ. ಪ್ರಶ್ನೆ 2. ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸ ಮಾಡಿದೆ? ಉತ್ತರ: ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಮಂಜಿನ ಕೆಲಸ ಮಾಡಿದೆ. ಪ್ರಶ್ನೆ 3. ಶಿಲುಬೆ ಏರಿದವರು ಯಾರು? ಉತ್ತರ: ಶಿಲುಬೆ ಏರಿದವರು ಜೀಸಸ್, ಯೇಸು ಕ್ರಿಸ್ತ. ಪ್ರಶ್ನೆ 4. ಜೀಸಸ್ನ ಮುಖ ಮುದ್ರೆ ಏನನ್ನು ನುಡಿಯುವಂತಿದೆ? ಉತ್ತರ: ಜೀಸಸ್ನ ಮುಖ ಮುದ್ರೆ ಆತನಿಗೂ ನಲ್ವತಾನೆಯ ನುಡಿಯುವಂತಿದೆ. ಪ್ರಶ್ನೆ 5. ಜೀಸಸ್ನ ಶಿಲುಬೆ ಏರಿಸಿದವರು ಯಾರು ವಕಾಲತ್ತು ನಡೆಸಿದವರಾಗಿದ್ದಾರೆ? ಉತ್ತರ: ಜೀಸಸ್ನ ಶಿಲುಬೆಗೇರಿಸಿದವರು ಕೊಲೆಗೇಡುಕ ಬರಬ್ಬನ ವಕಾಲತ್ತು ನಡೆಸಿದವರಾಗಿದ್ದಾರೆ. ಪ್ರಶ್ನೆ 6. ಏನು ಬಂದೇ ತೀರುತ್ತದೆ ಎಂಬ ನಂಬಿಕೆಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ? ಉತ್ತರ: ದೈವಿ ರಾಜ್ಯ ಬಂದೇ ತೀರುತ್ತದೆ ಎಂಬ ನಂಬಿಕೆಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ. ಪ್ರಶ್ನೆ 7. ಕವಿಯ ಪ್ರಕಾರ ತಿಂಗಳಿಗೊಂದು ಸಲವೂ ದೀಪ ಹಚ್ಚದ ಸ್ಥಳ ಯಾವುದು? ಉತ್ತರ: ಕವಿಯ ಪ್ರಕಾರ ತಿಂಗಳಿಗೊಂದು ಸಲವೂ ದೀಪ ಹಚ್ಚಳ ಸ್ಥಳವೆಂದರೆ ದಲಿತರ ವಾಸ ಸೊಗೆ ಬೀಲಗಳು.
ಪ್ರಶ್ನೆ 8. ಯಾರ ಕಂಬನಿಯನ್ನೊರೆಸಿ ಜೀಸಸ್ ದಿನನಿತ್ಯ ಸುಲುಬೆ ಏರಿದ್ದಾನೆ? ಉತ್ತರ: ಶೋಷಿತರ ಕಂಬನಿಯನ್ನೊರೆಸಿ ಜೀಸಸ್ ದಿನನಿತ್ಯ ಸುಲುಬೆ ಏರಿದ್ದಾನೆ. 2 ಅಂಕಗಳ ಪ್ರಶ್ನೆಗಳು 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕ್ರಿಸ್ಮಸ್ ಮನೆಗೂ ಏನನ್ನು ಹೊತ್ತು ತಂದಿದೆ? ಉತ್ತರ: ಕ್ರಿಸ್ಮಸ್ ಮನೆಗೂ ಕೇಕು, ಚಳಿ ನಕ್ಷತ್ರ ದೀಪಗಳನ್ನು ಹೊತ್ತು ತಂದಿದೆ. ಸಂದರ್ಭ ಪ್ರಶ್ನೆ 2. ಏರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ? ಉತ್ತರ: ಶಿಲುಬೆಗೇರಿದ ಯೇಸುವಿನ ದೇಹ ರೋಮನ್ ಕ್ರೈಸ್ತ ಕ್ರೂರ ಧರ್ಮಾಧಿಕಾರಿಗಳಿಗೆ ಇರುವ ತನಕ ನಿಮ್ಮ ಸಾಮ್ರಾಜ್ಯದ ಕ್ರೋಧ ತಿಳಿಗೇಡಿತನದ ಸಾಮ್ರಾಜ್ಯಕ್ಕೆ ಅಜ್ಜನಾಗುತ್ತಾನೆ ಎಂದು ಅನ್ನುವಂತಿದೆ. ಪ್ರಶ್ನೆ 3. ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ? ಉತ್ತರ: ಶಿಲುಬೆಗೇರಿಸಿದವರ ಗುಣಗಳು ಇಂದು ರೈಫಲು, ಟ್ಯಾಂಕು, ಬಾಂಬು, ಗ್ರೆನೇಡುಗಳ ವೇಷ ತಾಳಿವೆ. ಪ್ರಶ್ನೆ 4. ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆರಿದ್ದಾನೆ? ಉತ್ತರ: ಅಸಂಖ್ಯ ಕ್ರಿಸ್ಮಸ್ಗಳನ್ನು ಹರಿಸಿ, ಶೋಷಕರ ಕಂಬನಿಯನ್ನು ಒರೆಸಿ, ಸತ್ಯಕ್ಕೈ ಹೊಸ ಕವಲುಗಳನ್ನು ತೆರೆಸುವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆರಿದ್ದಾನೆ. 4 ಅಂಕಗಳ ಪ್ರಶ್ನೆಗಳು 5-6 ವಾಕ್ಯದಲ್ಲಿ ಬರೆಯಿರಿ. ಪ್ರಶ್ನೆ 1. ಶಿಲುಬೆಯೇರಿಸಿದ ಜೀಸಸ್ನ ದೇಹನನ್ನು ಹೇಳುವಂತಿದೆ, ವಿವರಿಸಿ. ಉತ್ತರ: ಶಿಲುಬೆಯೇರಿಸಿದ ಜೀಸಸ್ನ ದೇಹ ಮನುಕುಲಕ್ಕೆ ಮಾನವತೆ ಬಹುಮುಖ್ಯ ಎಂದು ಹೇಳುವಂತಿದೆ. ಜೀಸಸ್ಗೆ ಬಡಿದ ಸುತ್ತಿಗೆ, ಮೂಳೆ, ಮುಕುಟು, ಹೆಣದ ಮುಳ್ಳು, ಹಬ್ಬಿಸಿದ ಸುಳ್ಳು, ರೋಮನ್ ಕಿವಿಗೆ ಡಬ್ಬಿಸುವ ಕೊಂಬು, ಇವು ಕಾಲ ರಾಯನ ಗುಜರಿ ಸೇರದೆ ರೈಫಲು, ಟ್ಯಾಂಕು, ಬಾಂಬು, ಗ್ರೆನೇಡು ವೇಷ ತಾಳಿವೆ. ಈ ಎಲ್ಲ ಕೇಡುಗಳು ಬಲಿಷ್ಠ ಕೈಗಳು, ಎದೆಯಾಳದ ಮುಖಗಳು ಇರುವ ತನಕ ಯಾವ ಕ್ರೋಧ ತಿಳಿಗೇಡಿತನದ ಸಾಮ್ರಾಜ್ಯ ನಾಶವಾಗಿ ದೈವಿ ರಾಜ್ಯ ಸ್ಥಾಪಿತವಾಗುವ ತನಕ ಮನುಕುಲಕ್ಕೆ ಸುಖವೆಂಬುದಿಲ್ಲ. ಈ ಎಲ್ಲ ಅನಿಷ್ಟಗಳು ನಾಶವಾಗಬೇಕು. ಈಗಲೂ ಇವು ಅಲ್ಲಲ್ಲಿ ಆಚರಣೆಗೊಳ್ಳುತ್ತಿರುವುದು ಆರೋಗ್ಯಕರ ಬೆಳವಣಿಗೆಯಲ್ಲ. ಆದ್ದರಿಂದ ಇದು ಕೂಡ ನಿಲ್ಲಬೇಕು. ಅಸಂಖ್ಯ ಕ್ರಿಸ್ಮಸ್ಗಳನ್ನು ಹರಿಸಿ, ಶೋಷಿತರ ಕಂಬನಿಯನ್ನು ಒರೆಸಿ, ಸತ್ಯಕ್ಕೆ ಹೊಸ ಕವಲುಗಳು ತೆರೆಸಬೇಕು ಎಂದು ಜೀಸಸ್ ಶಿಲುಬೆಗೇರಿಸಿದ ದೇಹ ಹೇಳುವಂತಿದೆ. ಪ್ರಶ್ನೆ 2. ಯಾವ ಸ್ಥಳಗಳಲ್ಲಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ ಎಂದು ಚರ್ಚಿಸಿ. ಉತ್ತರ: ಜೀಸಸ್ ಇಂದು ಹಲವಾರು ಸ್ಥಳಗಳಲ್ಲಿ ಏರಿದ್ದಾನೆ. ಇಗರ್ಜಿ, ಮಸೀದಿ, ದೇವಸ್ಥಾನ, ಮಠ, ಮತದ ಮತಿರಹಿತ ಹಠ, ಕೋರ್ಟು, ಕಾರ್ಖಾನೆ, ಠಾಣೆ, ಕಣ್ಣ ಬೆಳಕನ್ನು ಕಿತ್ತೆಸೆದು ಕುರುಡೆಗೊಳಿಸುವ ನಮ್ಮ ಬಂದಿಖಾನೆ, ದವಾಖಾನೆ, ಕೋಣೆ, ತಿಂಗಳಿಗೊಂದು ಸಲವಾದರೂ ಹಣತೆ ಹತ್ತಿಸಿಕೊಳ್ಳುವ ದಲಿತ ವಾಸದ ಸೊಗೆ ಬಿಲ್ಲ, ಈ ಎಲ್ಲ ಸ್ಥಳಗಳಲ್ಲಿ ಜೀಸಸ್ ದಿನನಿತ್ಯ ಶಿಲುಬೆಗೇರಿದ್ದಾನೆ. ಅಷ್ಟೇ ಅಲ್ಲ, ಹೀಗೆ ಜೀಸಸ್ ಶಿಲುಬೆಗೇರಿದರೂ ಅಸಂಖ್ಯ ಕ್ರಿಸ್ಮಸ್ಗಳನ್ನು ಹರಿಸಿ, ಶೋಷಿತರ ಕಂಬನಿಯನ್ನು ಒರೆಸಿ, ಸತ್ಯಕ್ಕೆ ಹೊಸ ಕವಲುಗಳನ್ನು ತೆರೆಸುತ್ತಿದ್ದಾನೆ. ಪ್ರಶ್ನೆ 3. ಶಿಲುಬೆ ಏರಿದ್ದಾನೆ ಕೋನದಲ್ಲಿ ಜೀಸಸ್ ವ್ಯಕ್ತಿತ್ವ ಮತ್ತು ಆತನ ಮಹತ್ವವನ್ನು ಕವಿ ಯಾವ ರೀತಿ ನಿರೂಪಿಸಿದ್ದಾರೆ, ವಿವರಿಸಿ. ಉತ್ತರ: ಶಿಲುಬೆ ಏರಿಸಿದ್ದಾನೆ ಕವನದಲ್ಲಿ ಜೀಸಸ್ ವ್ಯಕ್ತಿತ್ವ ಮತ್ತು ಆತನ ಮಹತ್ವವನ್ನು ಕವಿ ಅತ್ಯಂತ ಪ್ರಭಾವಶಾಲಿಯಾಗಿ ರೂಪಿಸಿದ್ದಾನೆ. ಜೀಸಸ್ ಮನುಕುಲದ ಕಲ್ಯಾಣಕ್ಕಾಗಿ ತನ್ನ ಪ್ರಾಣವನ್ನು ಪಣಕ್ಕಿಟ್ಟ ಮಹಾಪುರುಷ. ಬಡವರು, ದೀನದಲಿತರು, ನಿರಾಶ್ರಿತರು ಎಂದರೆ ಆತನಿಗೆ ಎಲ್ಲಿಲ್ಲದ ಕರುಣೆ. ಧರ್ಮ ದೇವರುಗಳ ಹೆಸರಿನಲ್ಲಿ ಈ ಎಲ್ಲ ಮುಗ್ಧ ಜನರನ್ನು ಶೋಷಿಸುವ ಅಮಾನವೀಯ ಕೃತ್ಯವನ್ನು ಜೀಸಸ್ ಒಪ್ಪಲಿಲ್ಲ. ಬದಲಿಗೆ ಕಟುವಾಗಿ ಖಂಡಿಸಿದ. ಈ ಕಾರಣಕ್ಕಾಗಿ ಕ್ರೈಸ್ತ ಧರ್ಮ ಗುರುಗಳು ಕ್ರಿಸ್ತನನ್ನು ಅಮಾನವೀಯ ರಾಕ್ಷಸ ಪ್ರವೃತ್ತಿಯ ಕ್ರೌರ್ಯದಿಂದ ಶಿಲುಬೆಗೇರಿಸಿದವರು. ಆತನ ಮೈಗೆಲ್ಲ ಮೂಳೆ, ಸುತ್ತಿಗೆ ಜಡಿದು ಶಿಲುಬೆಗೇರಿಸಿದ್ದು ನಿಜಕ್ಕೂ ಒಂದು ಅಮಾನವೀಯ ರಾಕ್ಷಸ ಕೃತ್ಯ. ಅಕ್ಷಮಯ ಕ್ರೌರ್ಯಪರಾಧ. ಇಂತಹ ಅಸಹನೀಯ
ಯಾತನೆಯಲ್ಲೂ ಜೀಸಸ್ ಶಾಂತಿ ಮಂತ್ರವನ್ನೇ ಪಠಿಸಿದ. ತನ್ನನ್ನು ಶಿಲುಬೆಯೇರಿಸಿದ ಕಟುಕರನ್ನು ಸಹ ಆತ ಕ್ಷಮಿಸಿದ. ದೇವರು ಅವರನ್ನು ಮನ್ನಿಸಲೆಂದು ಬೇಡಿಕೊಂಡ. ಆತನ ಅಸಂಖ್ಯಾತ ಕ್ರಿಸ್ಮಸ್ಗಳನ್ನು ಹರಿಸಿ, ಶೋಷಿತರ ಕಮ್ಮನಿಯನ್ನು ಒರೆಸಿ, ಸತ್ಯಕ್ಕೆ ಹೊಸ ಕವಲುಗಳನ್ನು ತೆರೆಸಿದ. ಇಂದು ಜೀಸಸ್ ವ್ಯಕ್ತಿತ್ವ ಮತ್ತು ಮಹತ್ವ ಪದ್ಯ 9 ಶಿಲುಬೆ ಏರಿದ್ದಾನೆ. ಕೆ.ಎಸ್. ನಿಸಾರ್ ಅಹಮದ್. ಕವಿ ಪರಿಚಯ. ಕೃತಿ ಪರಿಚಯ. ಸಾಹಿತ್ಯ ಪ್ರಕಾರದ ಯಾವ ಹಣೆಪಟ್ಟಿಯನ್ನು ಅಂಟಿಸಿಕೊಳ್ಳದೆ ಕೇವಲ ಸ್ವಾನುಭಾವದಿಂದ ಸಾಹಿತ್ಯ ರಚಿಸಿದ ವಿಶಿಷ್ಟ ಕವಿಗೆ ಕೆ.ಎಸ್. ನಿಸಾರ್ ಅಹಮದ್. ಹೊಸಗನ್ನಡದ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ನಿಸಾರನ್ ಕನ್ನಡ ಭಾವಗೀತ ಧ್ವನಿ ಸುರುಳಿಯ ಆದ್ಯ ಪ್ರವರ್ತಕರು. ಕನ್ನಡದಲ್ಲಿ ನಿತ್ಯೋತ್ಸವ ಕನ್ನಡ ಭಾವಗೀತ ಧ್ವನಿ ಸುರುಳಿಯನ್ನು ಪ್ರಪ್ರಥಮವಾಗಿ ಹೊರತಂದು ಕನ್ನಡ ಭಾವಗೀತ ಸುರುಳಿಯ ಲೋಕಕ್ಕೆ ಪೀಠಿಕೆ ಹಾಕಿದ ಶ್ರೇಯಸ್ಸು ನಿಸಾರರದು. ಹೀಗೆ ಪ್ರಯೋಗಶೀಲತೆ ಮತ್ತು ವಿಭಿನ್ನ ಸಂವೇದನೆಯನ್ನು ಮೂಲಕ ಕನ್ನಡ ಕಾವ್ಯಕ್ಕೆ ಹೊಸ ಆಯಾಮ ನೀಡಿದವರು ನಿಸಾರ್ ಅಹಮದ್. ಬೆಂಗಳೂರು ಗ್ರಾಮಾಂತರ ಪ್ರದೇಶವಾಗಿರುವ ದೇವನಹಳ್ಳಿಯಲ್ಲಿ ಜನಿಸಿದ ನಿಸಾರರು ಭೂಗರ್ಭ ವಿಜ್ಞಾನದಲ್ಲಿ ಎಂ.ಎಸ್ಸಿ ಪದವಿ ಪಡೆದರು. ಹಲವು ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಸದ್ಯ ಬೆಂಗಳೂರಿನಲ್ಲಿ ವಿಶ್ರಾಂತ ಜೀವನ ಸಾಗಿಸುತ್ತಿದ್ದಾರೆ. ಕೃತಿಗಳು: ಸಂಜೆ 5ರ ಮಳೆ, ಅನಾಮಿಕ ಆಂಗ್ಲರು, ನೆನೆದವರ ಮನದಲ್ಲಿ, ಸುಮುಹೂರ್ತ, ನಾನೆಂಬ ಪರಕೀಯ ಆಕಾಶಕ್ಕೆ ಇವು ಕೃತಿಗಳು. 2007ರಲ್ಲಿ ಶಿವಮೊಗ್ಗದಲ್ಲಿ ನಡೆದ 73ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು. ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ್ ಪ್ರಶಸ್ತಿ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅಲಂಕೃತ ಪ್ರಶಸ್ತಿ ಇವು ನಿಸಾರ್ ಅವರಿಗೆ ಸಂದ ಕೆಲ ಪ್ರಮುಖ ಪ್ರಶಸ್ತಿಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.